ಚಂದ್ರು, ನಮ್ಮನೆ ದಾರಿ ನೆನ್ಪಿದ್ಯಾ? ಮರ್ತೋಗಿದ್ದೀರಾ ಅಂತ ಅನ್ಕೊಂಡೆ. ಬಂದೇ ಬಿಟ್ಟಿದ್ದೀರಾ? ಯಾಕೆ ಬೀಗ್ರ ಮನೇಲಿ ಉಳ್ಕೊಳ್ಳೋದಿಕ್ಕೆ ನಾಚಿಕೆನಾ? ನನ್ ಮಗ ಎಲ್ಲಿ? ಓಹ್, ಬರ್ಲಿಲ್ಲ ಅಲ್ವಾ? ಪರವಾಗಿಲ್ವೇ, ಅವನಿಗೆ ಒಳ್ಳೆ ವ್ಯವಸ್ಥೆನೆ ಮಾಡಿದೀರಾ. ಅವಳಿ ಮನೇಲಿದ್ರೆ ನಾವೆಲ್ಲ ತೊಂದರೆ ಮಾಡ್ತಾ ಇರ್ತೀವಿ, ನೆಮ್ಮದಿಯಾಗಿರೋದಿಲ್ಲ ಅಂತ ಅವಳ ಕುಟುಂಬನ ಇಲ್ಲಿ ಕರ್ಸಿ ಎಲ್ಲ ವ್ಯವಸ್ಥೆನೂ ಮಾಡ್ಕೊಟ್ಟಿದ್ದೀರ. ಈಗ ಅವಳನ್ನ ಅಲ್ಲಿ ಕಳಿಸಿ ನನ್ನ ಮಗನ್ನ ಅವಳ ಜೊತೆ ಇರೋ ಹಾಗೆ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀರ. ರಿಯಲ್ ಯು ಗ್ರೇಟ್ ಚಂದ್ರು. ಇಂಥ ಅಪ್ಪ ಇಂಥ ಮಾವ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ. ರಾಜೇಶ್ವರಿ, ನೀನ್ ಅಸ್ಯೂಮ್ ಮಾಡ್ಕೊಂಡು ಇಷ್ಟೆಲ್ಲ ಹೇಳ್ತಿದ್ಯಲ್ಲ, ನಾನು ನೀನೇನೇನ್ ಮಾಡಿರ್ಬೋದು ಅಂತ ಹೇಳ್ಬೋದಲ್ಲ. ನಾನೇನ್ ಮಾಡಿದ್ದೀನಿ ಅಂತ ಹೇಳ್ತೀರಾ? ನಾನ್ ಮನೇಲೇ ಇದ್ದೀನಲ್ವಾ? ಮನೇಲೇ ಇದ್ರು ಹೊರಗಡೆ ನಡೆಯೋದನ್ನ ತಿಳ್ಕೊಳ್ಳೋದಕ್ಕಾಗೋದಿಲ್ವಾ? ಈಗ ನಾನು ಅವ್ರಿಗೆ ಮನೆ ಮಾಡ್ಕೊಟ್ಟಿರೋದು ನನಗೆ, ತಾರಕಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರ್ಲಿಲ್ಲ. ಆದ್ರೆ ನನ್ ಮನೆಗೆ ಬಂದ ತಕ್ಷಣನೇ ಏನ್ ಚಂದ್ರು, ಹೊಸ ಮನೆ ಗೃಹ ಪ್ರವೇಶ ಮಾಡ್ಕೊಂಡು ಬರ್ತಿದ್ದೀರಲ್ಲ ಅಂತ ಕೇಳ್ದಿಯಲ್ಲ, ಅದೇಗೆ? ಇದರರ್ಥ ನೀನು ನಮ್ಮ ಹಿಂದೆ ಏನ್ ಮಾಡ್ತಿದ್ದೀವಿ, ಎಲ್ಗೆ ಹೋಗ್ತಿದ್ದೀವಿ ಅಂತ ತಿಳ್ಕೊಳ್ಳೋಕೆ ಗೂಢಾಚಾರಿಗಳನ್ನು ಬಿಟ್ಟಿದ್ಯಾ? ಅಥವಾ ಮಯೂರಿ ಫ್ಯಾಮಿಲಿನ ಊರ್ ಬಿಡಿಸ್ಬೇಕು ಅಂತ ನೀನೇ ಪ್ಲಾನ್ ಮಾಡಿ ರುದ್ರನ್ನ ಚೂ ಬಿಟ್ಟಿದ್ಯಾ? ನನಗೇನಂತದ್ ಬಂದಿರೋದು? ನನ್ ಮನಸ್ಸು ಮಾಡಿದ್ರೆ ಈ ಕ್ಷಣನೇ ಅವಳನ್ನ ಮನೆಯಿಂದ ಹೊರಗಡೆ ಹಾಕ್ಬೋದು. ಅದು ಬಿಟ್ಟು ಇಂಥ ಕೆಲಸ ಮಾಡೋ ಅವಶ್ಯಕತೆ ನನಗಿಲ್ಲ. ಹಾಗೆ ನಿಮ್ ಹಿಂದೆ ಸ್ಪೈಗಳನ್ನ ಬಿಟ್ಟು ವರದಿ ತಗೊಳ್ಳೋಷ್ಟು ನನಗ್ ಟೈಮ್ ಇಲ್ಲ. ನನ್ನ ಪ್ರಕಾರ ನನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನೀವೇ ಡಿಟೆಕ್ಟಿವ್ ಕೆಲಸ ಮಾಡ್ತಾ ಇದ್ದೀರಾ ಅಂತ ನನಗನ್ನಿಸ್ತಾ ಇದೆ. ಸಂಬಂಧ ಇಲ್ದಿರೋರ್ನ ನೆಮ್ಮದಿಯಾಗಿಡೋದಕ್ಕೆ, ಅವ್ರ ಕುಟುಂಬನ ಚೆನ್ನಾಗಿಡೋದಕ್ಕೆ ನಮ್ ಕುಟುಂಬನ ಕಡೆಗಣಿಸ್ತಾ ಇದ್ದೀರಾ ಚಂದ್ರ. ಜೊತೆಗಿದ್ದಾಗ ಸಾಮರಸ್ಯದಿಂದ ಬಾಳ್ಬೇಕು, ಕಳ್ಕೊಂಡ್ಮೇಲೆ ವ್ಯಥೆ ಪಡ್ಬೇಡಿ. ನಾನು ಯಾರನ್ನೂ ಅಷ್ಟು ಸುಲಭವಾಗಿ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಂತ ನಿನಗೆ ಗೊತ್ತಲ್ವಾ? ಹಾಗೆ ನೋಡಿದ್ರೆ ನಾನು ಹೀಗೆಲ್ಲ ಮಾಡಿರೋದ್ರಿಂದ ನಿನಗೆ ಒಳ್ಳೇದಾಗಿದೆ. ನಿನ್ನ ಆಸೆನೂ ನೆರವೇರಿದಾಗ ಆಯ್ತಲ್ಲ. ಏನ್ ಹೇಳ್ತಾ ಇದ್ದೀರಾ ಚಂದ್ರು? ಇದ್ರಲ್ಲಿ ನನ್ನ ಆಸೆ ಏನಿದೆ? ಏನಿದ್ಯಾ? ಮಯೂರಿ ಈ ಮನೆ ಕಾಲಿಟ್ಟಾಗಿಂದ ಅವಳನ್ನ ಹೇಗ್ ನಡ್ಸ್ಕೊಂಡಿದ್ಯಾ ಅಂತ ನನಗ್ ಗೊತ್ತಿಲ್ವಾ? ಆದ್ರೂ ಅವಳು ಈ ಮನೇಲಿ ಗಟ್ಟಿಯಾಗಿ ನಿಂತಿದ್ದಾಳೆ.